ಇಲ್ಲ, ಈಗ ಇವತ್ತು ರಾಜಕೀಯ ಬೇಡ, ಇವತ್ತು ರಾಜಕೀಯ ಬೇಡ. ಯಾವುದೇ ತೀರ್ಮಾನಗಳಂತದ್ದು ಆಗಿಲ್ಲ. ಇವತ್ತೇನೋ ರಾಜ್ಯಪಾಲರು ತಗೊಂಡಂತಹ ತೀರ್ಮಾನ ಅದು ಸಂವಿಧಾನದ ವಿರುದ್ಧವಾಗಿದೆ ಅಂತ ಹೇಳುವಂಥದ್ದು ನ್ಯಾಯಾಲಯದ ಮೊರೆ ಹೋಗಿದ್ದೇವೆ. ಆ ಪ್ರಕರಣಕ್ಕೆ 29ನೇ ತಾರೀಕು ತನಕ ನಮಗೆ ಏನು ಅವಕಾಶ ಸಿಕ್ಕಿದೆ. ನಮಗೆ ವಿಶ್ವಾಸ ಇದೆ. ಯಾಕಂದರೆ ಸೆಕ್ಷನ್ 17A ಅದು ಬಂದಿರುವಂಥದ್ದು ತನಿಖಾ ಸಂಸ್ಥೆಗಳಿಂದ ಅದನ್ನು ಅನುಮತಿ ಕೇಳಿದಂಥ ಸಂದರ್ಭದಲ್ಲಿ ಅನುಮತಿ ಕೊಡಬೇಕಾಗಿರುವಂಥದ್ದು. ಖಾಸಗಿ ದೂರ ಮೇಲೆ ಇವರು ತನಿಖೆಗೆ ಆದೇಶ ಮಾಡಿದ್ರೆ ಯಾರು ತನಿಖೆ ಮಾಡೋರು? ಈಗಾಗಲೇ 10 ಪ್ರಕರಣಗಳಲ್ಲಿ ಪ್ರಾಸಿಕ್ಯೂಷನ್ ಕೇಳಿ ಲೋಕಾಯುಕ್ತ ಸಂಸ್ಥೆಯಿಂದ SIT ಸಂಸ್ಥೆಯಿಂದ ರಾಜ್ಯಪಾಲರಿಗೆ ಕೊಟ್ಟಿರುವಂಥದ್ರಲ್ಲೇ ಇನ್ನೂ ತೀರ್ಮಾನಗಳಾಗಿಲ್ಲ. ಇಲ್ಲಿ ಯಾವುದೇ ಪುರಾವೆಗಳಿಲ್ಲ, ದಾಖಲಾತಿಗಳಿಲ್ಲ. ಮನೆ ಮುಖ್ಯಮಂತ್ರಿಗಳು ಹಸ್ತಕ್ಷೇಪ ಮಾಡಿರುವಂತಹ ಯಾವುದೇ ದಾಖಲಾತಿ ಇಲ್ಲದೆ ಕೇವಲ ಒಂದು ಖಾಸಗಿ ದೂರ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿರುವಂಥದ್ದು ಎಷ್ಟು ಸರಿ? ಇದನ್ನ ರಾಷ್ಟ್ರಪತಿಯವರ ಗಮನಕ್ಕೆ ತರಬೇಕು ಅನ್ನೋದು ಒಂದು ಚರ್ಚೆ ಆಗಿದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಡೆಲ್ಲಿ ಪ್ರವಾಸದ ನಂತರ ಏನ್ ತೀರ್ಮಾನ ತಗೋತಾರೆ ನೋಡಿ. ಚರ್ಚೆ ಮಾಡಬೇಕಾಗಿರುವಂಥದ್ದು ನಮ್ಮ ಮುಂದೆ ಇರುವಂತಹ ಅವಕಾಶಗಳು ಏನೇನಿದೆ ಅಂತ ಚರ್ಚೆ ಮಾಡಿದ್ದೇವೆ. ಯಾಕಂದ್ರೆ ಪ್ರತಿಯೊಂದಕ್ಕೂ ನ್ಯಾಯಾಲಯಕ್ಕೆ ನಾವು ಗಣವತ್ತ ರಾಜ್ಯಪಾಲರನ್ನ ಕರ್ಕೊಂಡೋಗಿ ನಿಲ್ಸೋದಲ್ಲ. ಹಾಗಾಗಿ ಗೌರವಪೂರ್ವಕವಾಗಿ ಸಂವಿಧಾನಕ್ಕೆ ಧಕ್ಕೆ ಆಗಿದೆ, ಸಂವಿಧಾನಕ್ಕೆ ಧಕ್ಕೆ ಆಗಿರುವಂತಹ ಸನ್ನಿವೇಶದಲ್ಲಿ ರಾಷ್ಟ್ರಪತಿಗಳ ಮಧ್ಯಪ್ರವೇಶ ಆಗ್ಬೇಕು ಅನ್ನೋದನ್ನ ನಮ್ಮೆಲ್ಲರ ಬಯಕೆ. ನೋಡಿ, ಯಾವಾಗ ನಮ್ಮ ಘನವತ್ತ ರಾಜ್ಯಪಾಲರ ಕಚೇರಿ ಒಂದು ರಾಜಕೀಯ ಪಕ್ಷದ ಕಚೇರಿಯಾಗಿ ಪರಿವರ್ತನೆ ಆಗಿದೆ, ನಮ್ಮ ಹತ್ರ ಬೇರೆ ವಿಧಿ ಇಲ್ಲ. ನಾವು ರಾಷ್ಟ್ರಪತಿಗಳ ಹತ್ರನೇ ಹೋಗ್ಬೇಕಾಗಿರುವಂತದ್ದು. ಇಲ್ಲ, ಇನ್ನು ಯಾವುದು ಮಾಡಿಲ್ಲ ಅದು. ನೋಡಿ, ನಾನ್ ನಿಮ್ಗೆ ಹೇಳುವಂಥದ್ದು ಹೂವಗಳಿಗೆ ನಾವೆಲ್ಲರೂ ಕಿವಿ ಕೊಡ್ತಾ ಇದ್ದೀವಿ. ಸತ್ಯ ಸಂಗತಿ ಏನು? ಇವತ್ತು ನ್ಯಾಯಾಂಗ ಆಯೋಗ ಒಂದು ರಚಿಸಿ ಅದರಿಂದ ಸತ್ಯ ಸಂಗತಿಗಳು ಹೊರಗೆ ಬರಬೇಕು ಅಂತ ನಾವು ಮಾಡಿದ್ದೇವೆ. ಅದು ತನಿಖಾ ಹಂತದಲ್ಲಿ ಇರ್ಬೇಕಾದ್ರೆ ನಾವು ಮಾತಾಡುವಂಥದ್ದು ಎಷ್ಟು ಸರಿ? ನೋಡಿ, ನಾನು ಹೇಳ್ತೇನೆ, ನಿನ್ನೆ ಅಲ್ಲಿ ಚರ್ಚೆ ಮಾಡಿರುವಂತಹ ಧ್ವನಿ ಸುರುಳಿನ ನಿನ್ನೆ ವೈರಲ್ ಆಗಿದೆ. ಅದರಲ್ಲಿ ನಾನು ಮಾತಾಡುವಂಥದ್ದು ನೀವೆಲ್ಲರೂ ಗಮನಿಸಿರ್ಬೇಕು. ಪ್ರಾಧಿಕಾರದಲ್ಲಿ ಭೂ ಮಾಲೀಕರು ಹೆಚ್ಚಿನ ಪರಿಹಾರ ಕೋರಿ ಯಾವುದೇ ಅರ್ಜಿ ಸಲ್ಲಿಸಿಲ್ಲ. ಅವ್ರಿಗೆ ಇದ್ದಂತ ಅವಕಾಶಗಳನ್ನ ಅವರು ಬಳಕೆ ಮಾಡಿಕೊಂಡಿಲ್ಲ. ಏಕಾಏಕಿ 50-50 ಅನುಪಾತದಲ್ಲಿ ಕೊಡುವಂಥದ್ದು ಎಷ್ಟು ಸರಿ? ಪ್ರಾಧಿಕಾರ ಸಂಪೂರ್ಣವಾಗಿ ನಷ್ಟಕ್ಕೆ ಆಗುತ್ತೆ. ಈ ವಿಚಾರನ ನಾನು ಆಗ್ಲೇ ಪ್ರಾಧಿಕಾರದ ಸಭೆಯಲ್ಲಿ ಮಾತಾಡಿದ್ದೀನಿ. ಆ ಸಭೆಯಲ್ಲಿ ಯಾವುದೇ ತೀರ್ಮಾನ ಆಗಿರಲ್ಲ. ಅದರ ನಂತರ ಬರುವಂತ ಸಭೆಗಳಲ್ಲಿ ತೀರ್ಮಾನಗಳಾಗಿದೆ ಅಂತ ಹೇಳ್ತಾರೆ. ಇಲ್ಲ, ನೋಡಿ, ಚರ್ಚೆ ಏನಾಗಿದೆ ನಿಮ್ ಮುಂದೆ ಬಂದಿದೆ. ಜೊತೆಗೆ ಏನಾಗುತ್ತೆ, ನಮ್ಮ ಮೆಜಾರಿಟಿ ಮೇಲೆ ಏನ್ ತಗೋತಾರೆ ಅವರು ಒಂದು ತೀರ್ಮಾನ ತಗೋತಾರೆ. ಅಲ್ಲಿ ಅಲ್ಪ ಧ್ವನಿ ಇರುವಂತವ್ರು ಕೇವಲ ಅವ್ರದ್ದು ಮಾತಾಗಿ ಉಳ್ಕುತ್ತದೆ. ಬಹುಸಂಖ್ಯೆಯಲ್ಲಿ ಯಾರು ತೀರ್ಮಾನ ತಗೋತಾರೆ ಆ ತೀರ್ಮಾನಗಳು ಆಗುತ್ತೆ. ಅದು ಸತ್ಯ ಸಂಗತಿ ಹೊರಗೆ ಬರುತ್ತೆ ಬಿಡಿ. ನೋಡಿ, ನನ್ನ ಕರ್ತವ್ಯದಲ್ಲಿ ಯಾವತ್ತೂ ನಾನು ಲೋಪ ಎಷ್ಟಿಲ್ಲ. ನನಗೆ ಕೊಟ್ಟಂತ ಅವಕಾಶದಲ್ಲಿ ಎಲ್ಲಾ ಸಭೆಗಳಿಗೆ ನಾನು ಭಾಗಿಯಾಗಿದ್ದೇನೆ. ಅಲ್ಲಿ ಆಗಿರುವಂತ ತೀರ್ಮಾನಗಳು ದಾಖಲಾತಿಯಲ್ಲಿ ಇದೆ. 21 ದಿವಸ ದೀಪಾಲಂಕಾರ ಅದ್ರ ವಿಶೇಷ ಏನು ಸರ್? ನೋಡಿ, ಮೈಸೂರು ಪ್ರಾಂತ್ಯಕ್ಕೆ ಹೆಚ್ಚಿನ ಪ್ರವಾಸಿಗರನ್ನ ಆಕರ್ಷಿಸಬೇಕು. ಜೊತೆಗೆ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಮತ್ತು ಕೊಡಗು ಈ ಪ್ರವಾಸಿ ತಾಣಗಳಿಗೆ ವಿಶೇಷವಾದಂತಹ ಒಂದು ಸರ್ಕ್ಯೂಟ್ ಅನ್ನ ನಾವು ನಿರ್ಮಾಣ ಮಾಡಬೇಕು. KSRTC ಮತ್ತು KSTDC ಮೂಲಕ ನಾವು ಪ್ರವಾಸಿಗರಿಗೆ ಈ ಎಲ್ಲ ಪುಣ್ಯ ಸ್ಥಳಗಳು ಮತ್ತು ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡುವಂತ ಅವಕಾಶಗಳು ಮಾಡಿಕೊಡ್ಬೇಕು. ಪ್ರಾರಂಭದ 10 ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಾಗ ಮೈಸೂರಲ್ಲಿ ಏನೂ ಸರಿಯಾಗಿ ನೋಡೋಕೆ ಸಾಧ್ಯ ಆಗಲ್ಲ. ಹಾಗಾಗಿ 21 ದಿನಗಳ ಕಾಲ ನಾವು ಕೊಟ್ಟಾಗ ಅದನ್ನ ಪ್ರವಾಸಿಗರಿಗೆ ಅನುಕೂಲ ಆಗುವಂಥದ್ದಕ್ಕೆ ಮತ್ತು
ಅದರಿಂದ ಆಗುವಂತ ವಹಿವಾಟಿನಿಂದ ಹೋಟೆಲ್ ಮಾಲೀಕರಿಗೆ ಮತ್ತು ನಗರಕ್ಕೆ ಆರ್ಥಿಕ ಬೆಳವಣಿಗೆ ಹೆಚ್ಚಾಗ್ಲಿ ಅನ್ನೋ ಪೂರಕವಾಗಿ ಇಂಥ ತೀರ್ಮಾನ ನೋಡಿ. ಅರ್ಜಿಯಲ್ಲಿ ಮೂಲತಃ ಅವ್ರು ಕೇಳಬೇಕಾಗಿರುವಂತದ್ದು ಸ್ಪಷ್ಟವಾಗಿದೆ. ಸಮಾನಾಂತರ ಬಡಾವಣೆಯಲ್ಲಿ ಕೊಡಿ ಅಂತ ಕೇಳಿದ್ದಾರೆ, ವಿಜಯನಗರ ಕೊಡಿ ಅಂತ ಕೇಳಿಲ್ಲ. ಹಾಗಾಗಿ ವೈಟ್ನರ್ ಏನೇ ಹಾಕಿದ್ರು ಕೂಡ ಮೂಲತಃ ಅರ್ಜಿಯಲ್ಲಿ ನಮೂದಿಸಿರುವಂತಹ ವಿಚಾರನ ನಾವು ನೋಡಿದಾಗ ಅದರಲ್ಲಿ ಏನು ತಪ್ಪಿಲ್ಲ. ನೋಡಿ, ಅರ್ಜಿ ಕೊಡುವಂತ ಸಂದರ್ಭದಲ್ಲಿ ತಪ್ಪಾಗಿದ್ರೆ ಅದನ್ನ ತಿದ್ಕೊಳ್ಳುವಂತದಕ್ಕೆ ಅವಕಾಶ ಇದೆ. ಅದು ಈಗ ತನಿಖೆಗೆ ಒಳಪಟ್ಟಿರೋದ್ರಿಂದ ಅದು ಹೊರಗೆ ಬರಲಿ ನೋಡ. ಅದು ಯಾರು ಮಾಡ್ಯಾರ ಅಂತ ಹೊರಗೆ ಬರುತ್ತೆ. ಇಲ್ಲ, ಆ ಅರ್ಜಿಗೂ ನನಗೂ ಸಂಬಂಧ ಇಲ್ಲ. ಥ್ಯಾಂಕ್ ಯು.